ನೀವು ಶ್ರೀರಾಮ ಸೇನೆಯವರಾಗಿರ್ಲಿ, ಹಿಂದೂ ಸಂಘಟನೆ ಯಾವುದೇ ಸಂಘಟನೆಯವರಾಗಿರ್ಲಿ, ನೀವು ಆ ಸಂಘಟನೆಗೆ ಮಾಡ್ತಾ ಇರುವಂತ ದ್ರೋಹ ಇದು. ಹಿಂದೂ ಧರ್ಮಕ್ಕೆ ನೀವು ಮಾಡ್ತಾ ಇರುವಂತ ದ್ರೋಹ ಇದು. ನೀವು ಹಿಂದೂ ಧರ್ಮದಲ್ಲಿ ಹುಟ್ಟಿದ ದ್ರೋಹಿಗಳು, ಪಾಪಿಗಳು. ನೀವು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವಂತ ಧರ್ಮದ ನೆಲೆಯಲ್ಲಿ ಹುಟ್ಟಿ ಬಂದಂತ ಕಳ್ಳರು. ನೀವು ಮಾಡುವ ಕೆಲಸ ಸರ್ವನಾಮ ಮಸಿ ನುಂಗಿತ್ತು ಅನ್ನುವ ಹಾಗೆ ಹಿಂದೂ ಧರ್ಮಕ್ಕೆ ಹಿಡ್ಕೊಂಡು ಬೈತಾ ಇದ್ದಾರೆ. ಈಗ ಶ್ರೀರಾಮ ಸೇನೆಗೆ ಹಿಡ್ಕೊಂಡು ಬೈತಾ ಇದ್ದಾರೆ. ಈ ತಪ್ಪು ಇಲ್ಲೂ ಆಗಬಾರ್ದು, ಅಲ್ಲಿಯೂ ಆಗಬಾರ್ದು. ಇವತ್ತು ಯಾವುದೇ ಧರ್ಮವನ್ನು ಕೂಡ ಆ ಧರ್ಮದ ಹೆಸರಿನಲ್ಲಿ ಪಾಪಿಗಳು ಏನ್ ಕೆಲಸ ಮಾಡಿದ್ರೆ ಆ ಧರ್ಮದ ನೆಲೆಯಲ್ಲಿ ನೋಡುವಂತ ಕೆಟ್ಟ ಕೆಲಸವನ್ನು ಯಾರು ಮಾಡಬೇಡಿ, ಮಾಡಬಾರದು. ಇದು ಮನುಷ್ಯತ್ವಕ್ಕೆ ವಿಷವಿಕ್ಕುವ, ಮಾನವೀಯ ಸಮಾಜಕ್ಕೆ ವಿಷಯಿಕ್ಕುವ ಮತ್ತು ಸಾಮರಸ್ಯವನ್ನ ಒಡೆಯುವ ಒಂದು ತಂತ್ರ, ಷಡ್ಯಂತ್ರ ಮತ್ತು ಅತ್ಯಂತ ಪಾಪದ ಕೆಲಸ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಸಮಾಜವನ್ನು ಒಡೆಯುವ, ಸಾಮರಸ್ಯಕ್ಕೆ ಬೆಂಕಿ ಇಡುವ ಎಂತೆಂಥ ಕುಚೋದ್ಯದ ಕೆಲಸಗಳು ಇವತ್ತು ನಡೀತಾ ಇದೆ ಅಂತಂದರೆ ಮನುಷ್ಯ ಸಮಾಜ ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಅತ್ಯಾಚಾರ, ಅನಾಚಾರ ಇತ್ಯಾದಿಗಳನ್ನು ನೋಡಿ ನೋಡಿ ಬೇಸತ್ತು ಹೋಗಿದ್ದೇವೆ. ಪ್ರಜ್ವಲ್ ರೇವಣ್ಣನಂಥವರಿಗೆ ಕೊನೆಗೂ ಅಧಿಕಾರ ಇರ್ಬೋದು, ಪ್ರಭಾವ ಇರ್ಬೋದು, ಹಣ ಇರ್ಬೋದು, ದರ್ಪ ಇರ್ಬೋದು, ಏನೇ ಇದ್ದರೂ ಕೂಡ ಕಾನೂನಿಗಿಂತ ಯಾರೂ ಮೇಲಲ್ಲ ಅನ್ನೋದನ್ನು ಇವತ್ತು ಮತ್ತೆ ವರ್ತಮಾನದಲ್ಲಿ ನ್ಯಾಯಾಂಗ ಅದನ್ನು ಶ್ರುತಪಡಿಸಿದೆ. ಒಂದು ಸಮಾಜಕ್ಕೆ ಒಂದು ವಿಭಿನ್ನವಾದಂಥ ಸಂದೇಶವನ್ನು ನ್ಯಾಯಮೂರ್ತಿ ಗಜಾನನ್ ಭಟ್ ಅವರು ಕೊಟ್ಟಿದ್ದಾರೆ. ಆ ಹೊತ್ತಿನಲ್ಲಿ ಒಂದು 15 ದಿನಗಳ ಹಿಂದೆ ನಡೆದಂಥ ಅತ್ಯಂತ ಅಮಾನುಷವಾದಂಥ ಘಟನೆಯನ್ನು ಇಟ್ಟುಕೊಂಡು ಇವತ್ತು ಸಮಾಜದಲ್ಲಿ ಯಾವ್ಯಾವ ರೀತಿ ನಾವು ಧರ್ಮ ಮತ್ತು ಮತವನ್ನು ಇಟ್ಟುಕೊಂಡು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಅದನ್ನು ಎಷ್ಟರ ಮಟ್ಟಿಗೆ ನಾವು ಒಡೆಕೊಳ್ತಾ ಇದ್ದೇವೆ, ಒಡೆದಾಕ್ತಾ ಇದ್ದೇವೆ. ಒಂದೊಂದು ಕ್ಷುಲ್ಲಕ ಘಟನೆಯನ್ನು ಕೂಡ ಒಂದು ಧರ್ಮದ ಹೆಸರಿನಲ್ಲಿ ನಡೆಯುವಂಥ ಒಂದು ಉತ್ಕ್ರಾಂತಿಯಾಗಿ ಅದನ್ನು ಹೇಗೆ ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಒಂದು ವರ್ಗ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಅದು ಹಿಂದೂಗಳಿರ್ಬೋದು, ಮುಸ್ಲಿಮಾನಿರ್ಬೋದು ಅಥವಾ ಕ್ರಿಶ್ಚಿಯನ್ರಿರ್ಬೋದು, ಎಲ್ಲ ಕಡೆ ಕೂಡ ಪಾಪಿಗಳಿದ್ದಾರೆ, ಸಮಾಜ ದ್ರೋಹಿಗಳಿದ್ದಾರೆ, ದೇಶದ್ರೋಹಿಗಳಿದ್ದಾರೆ, ಅದೇ ರೀತಿಯಲ್ಲಿ ದೇಶಭಕ್ತರೂ ಇದ್ದಾರೆ. ನಾವಿದನ್ನು ಕೇವಲ ಹೆಸರಿನ ಮೇಲೆಯೋ ಮತದ ಮೇಲೆಯೋ ಯಾವ ಘಟನೆಯನ್ನೂ ವಿವರಿಸುವ, ವ್ಯಾಖ್ಯಾನಿಸುವ ಸ್ಥಿತಿಯಲ್ಲಿ ನಿಂತಿಲ್ಲ, ನಿಲ್ಲಬಾರದು ಅನ್ನೋದಕ್ಕೆ ಈ ಘಟನೆಯನ್ನು ಇಟ್ಟುಕೊಂಡು ನಿಮ್ಮೆದುರು ನಾನು ಮಾತಾಡಬೇಕು ಅಂತ ಹೊರಟಿದ್ದೇನೆ. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ, ಭಾವನಾತ್ಮಕವಾಗಿ ಜೊತೆಯಾಗಿ ಅಂತ ನಿಮ್ಮಲ್ಲಿ ವಿನಂತಿಸ್ತಾ ಈ ಮಾತನ್ನು ಮುಂದುವರಿಸ್ತೇನೆ. ಇದು ಜುಲೈ 14ರಂದು ನಡೆದ ಘಟನೆ. ಒಬ್ಬ ವ್ಯಕ್ತಿಯ ಅಥವಾ ಆ ವ್ಯಕ್ತಿಯ ಹಿತಾಸಕ್ತಿಗೆ ಅನುಗುಣವಾಗಿ ಮಕ್ಕಳನ್ನೇ ಬಲಿ ತೆಗೆದುಕೊಳ್ಳಲಿಕ್ಕೆ ಹೊರಟಂಥ ಒಬ್ಬ ಅಮಾನುಷ ವ್ಯಕ್ತಿಯ ಕಥೆ ಇದು. ವಿಷಯ ಸಣ್ಣದು ಅಂತ ಅನಿಸ್ಬೋದು, ನಿಮಗೆ ವಿಷಯ ಚಿಕ್ಕದು ಅಂತ ಅನಿಸ್ಬೋದು, ಆದರೆ ಇದು ಮನುಷ್ಯತ್ವಕ್ಕೆ ವಿಷವಿಕ್ಕುವ, ಮಾನವೀಯ ಸಮಾಜಕ್ಕೆ ವಿಷಯಿಕ್ಕುವ ಮತ್ತು ಸಾಮರಸ್ಯವನ್ನು ಒಡೆಯುವ ಒಂದು ತಂತ್ರ, ಷಡ್ಯಂತ್ರ ಮತ್ತು ಅತ್ಯಂತ ಪಾಪದ ಕೆಲಸ. ಒಬ್ಬ ಶಾಲಾ ಮುಖ್ಯ ಶಿಕ್ಷಕನನ್ನು ಅವನ ಪಾಡಿಗೆ ಅವರು ಕೆಲಸ ಮಾಡ್ತಾ ಇದ್ರು. 13 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ವೈಯಕ್ತಿಕ ದ್ವೇಷ ಇತ್ತೋ ಅಥವಾ ವೈಯಕ್ತಿಕವಾದಂಥ ಏನಾದರೂ ಲಾಲಸೆ ಇತ್ತೋ ಅಥವಾ ಜಟಾಪಟಿ ಇತ್ತೋ, ಅದು ಯಾವ ವಿವರಗಳು ಈಗ ಗೊತ್ತಾಗ್ತಾ ಇಲ್ಲ. ಆದರೆ ಬಂದ ವಿವರಗಳು ಏನು ಹೇಳ್ತಾ ಇವೆ ಅಂತಂದರೆ, ಶ್ರೀರಾಮ ಸೇನೆ ಮತ್ತು ಮುಸ್ಲಿಂ ಮುಖ್ಯ ಶಿಕ್ಷಕ ಈ ಎರಡನ್ನು ಇಟ್ಟುಕೊಂಡು ಈ ಸಮಾಜದಲ್ಲಿ ಇವತ್ತು ನಾವು ಈ ಪ್ರಕರಣವನ್ನು ನೋಡುವಂಥ ದೌರ್ಭಾಗ್ಯವನ್ನು ನಾವು ಕಾಣಬೇಕಾಗಿದೆ. ಶ್ರೀರಾಮ ಸೇನೆಯ ಒಂದು ಅಧ್ಯಕ್ಷ, ಸವದತ್ತಿ ತಾಲೂಕಿನ ಅಧ್ಯಕ್ಷ ಅಂತ ಹೇಳುವಂಥ ಸಾಗರ್ ಪಾಟೀಲ್ ಮಾಡಿದಂಥ
ಹೇಸಿಗೆಯ ಕೆಲಸ, ಪಾಪದ ಕೆಲಸ. ಶಾಲಾ ಮಕ್ಕಳು ಕುಡಿಯುವ ನೀರಿಗೆ ವಿಷವಿಕ್ಕಿದ್ದಾನೆ ಅಂತಾದರೆ ಅದು ಮಹಮ್ಮದನ ಹೆಸರಿನಲ್ಲಿರಲಿ, ಶ್ರೀರಾಮನ ಹೆಸರಿನಲ್ಲಿರಲಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿರಲಿ, ಅದು ಯಾವುದೇ ಸಂಘಟನೆಯ ಒಬ್ಬ ಸದಸ್ಯ ಆಗಲಿ, ಅಧ್ಯಕ್ಷನಾಗಲಿ, ಅವನು ಈ ಸಮಾಜದಲ್ಲಿ ಬದುಕಲಿಕ್ಕೆ ಅಯೋಗ್ಯ. ಅವನಿಗೆ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ಈ ಕಾನೂನು ಕೊಡಬೇಕು. ಶಾಲಾ ಮಕ್ಕಳು ಕುಡಿಯುವ ನೀರಿಗೆ ವಿಷ ಬೆರೆಸ್ತಾನೆ ಅಂತಾದರೆ ಈ ಸಮಾಜದಲ್ಲಿ ಬದುಕುವ ಕನಿಷ್ಠ ಮಟ್ಟದ ಅರ್ಹತೆ ಆ ವ್ಯಕ್ತಿಗಿಲ್ಲ. ಸಾಗರ್ ಪಾಟೀಲ್ಗೆ ನೆನಪಿಡಿ. ಶ್ರೀರಾಮ ಸೇನೆಯ ಮುಖ್ಯಸ್ಥರು ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಯಾವುದೋ ಪುಂಡು ಪೋಖರಿಗಳು, ರೌಡಿಗಳು, ಸಮಾಜಘಾತುಕರು ಶ್ರೀರಾಮನ ಹೆಸರಿನಲ್ಲಿ ಅಲ್ಲಿ ಅಧ್ಯಕ್ಷರಾಗ್ತಾರೆ ಅಂತಾದರೆ ನೀವು ಶ್ರೀರಾಮನಿಗೆ ಮಾಡುವ ದ್ರೋಹ ಇದು. ಅದೇ ರೀತಿಯಲ್ಲಿ ಅದು ಇನ್ನೂ 2 ಮತಕ್ಕೆ ನಾನು ಹೇಳ್ತೇನೆ, ಅದೇ ಮತ ಪ್ರವಾದಿಗಳ ಹೆಸರಿನಲ್ಲಿ ಯಾರಾದರೂ ಇಂಥದ್ದನ್ನು ಮಾಡಿದ್ದಾರೆ ಅಂತಾದರೆ ಅದೇ ರೀತಿಯ ದ್ರೋಹಿಗಳು, ಪಹಲ್ಗಾಮನ ಘಟನೆ ಇರ್ಬೋದು, ಮುಂಬೈ ಘಟನೆ ಇರ್ಬೋದು, 26/11 ಇರ್ಬೋದು, ಅದು ಯಾವುದೇ ಘಟನೆ ಇರ್ಬೋದು. ಮತ್ತು ಒಂದನ್ನು ನೆನಪಿಡಿ, ಶ್ರೀರಾಮ ಸೇನೆಯ ಒಬ್ಬ ಅಧ್ಯಕ್ಷ ಸಾಗರ್ ಪಾಟೀಲ್ ಇವತ್ತು ಇಡೀ ಮನುಷ್ಯ ಕುಲ ನಾಚುವ, ಹೇಸುವ ಮತ್ತು ಇಡೀ ಮನುಷ್ಯ ಕುಲ ವಿರೋಧಿಸುವ ಕೆಲಸವನ್ನು ಮಾಡಿದ್ದಾನೆ. ಮಕ್ಕಳಿಗೆ ವಿಷ ಹಾಕುವಂಥ ಕೆಲಸವನ್ನು, ಮಕ್ಕಳ ಕುಡಿಯುವ ನೀರಿಗೆ ವಿಷ ಹಾಕಿ ಆ ಮೂಲಕ 11 ಜನ ಅಸ್ವಸ್ಥರಾದರು. ಆಮೇಲೆ ಈ ವಿಷ ಹಾಕುವ ಪ್ರಕ್ರಿಯೆಯಲ್ಲಿ ಅವರು ಬಳಸ್ಕೊಂಡ ರೀತಿ ನೀತಿ ಇದೆಯಲ್ಲ, ಅದನ್ನು ಎಣಿಸಿದರೆ ಅವರ ಬಗ್ಗೆ ಆಕ್ರೋಶ ಅಲ್ಲ, ಅವರನ್ನು ಯಾವ ಲೆವೆಲ್ಲಿಗೂ ಶಬ್ದಗಳನ್ನು ಬಳಸಿ ಅವರಿಗೆ ತರಾಟೆ ತೆಗೆದುಕೋಬೇಕು ಅಂತ ಅನಿಸ್ತದೆ. ನಮ್ಮ ಶಬ್ದ, ಭಾವ, ನಮ್ಮ ಯಾವುದೇ ಆಕ್ರೋಶಕ್ಕೂ ಇತಿಮಿತಿಗಳನ್ನು ಮೀರಿದ ಅಪರಾಧ ಇದು. ಒಬ್ಬ ಮುಖ್ಯ ಶಿಕ್ಷಕ ಸುಲೇಮಾನ್ ಗೋರಿ ನಾಯ್ಕ್ 13 ವರ್ಷದಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆ ಶಾಲೆ ಚೆನ್ನಾಗಿ ನಡೀತಾ ಇದೆ. ಒಬ್ಬ ಶಿಕ್ಷಕ ಮುಸ್ಲಿಂ ಆಗಿರುವುದೇ ತಪ್ಪೇನು? ಒಬ್ಬ ಶಿಕ್ಷಕ ಕ್ರಿಶ್ಚಿಯನ್ ಆಗಿರುವುದೇ ತಪ್ಪ? ಅಥವಾ ಹಿಂದೂ ಆಗಿರುವುದೇ ತಪ್ಪ? ಅಥವಾ ಹಿಂದೂ ಆಗಿರುವುದೇ ಒಳ್ಳೆಯದು, ಮುಸ್ಲಿಂ ಕ್ರಿಶ್ಚಿಯನ್ ಶಿಕ್ಷಕರು ಯಾರು ಮುಖ್ಯ ಶಿಕ್ಷಕ ಆಗಬಾರ್ದು, ಆ ಥರದ್ದೇನಾದರೂ ಕಾನೂನು ಕಟ್ಟಳೆ ಇದೆಯೇನು? ಕಲಿಮುಲ್ಲಾ ಖಾನ್ ಅಂತ ನಾನು 21 ವಿಡಿಯೋ ಮಾಡಿದ್ದೇನೆ ಅವ್ರ ಬಗ್ಗೆ. ಇಡೀ ದೇವಸ್ಥಾನಗಳನ್ನು ಜೀರ್ಣೋದ್ಧಾರದ ಮಾಡಿದಂಥ ಒಬ್ಬ ಮಹಾತ್ಮ. ವಯೋವೃದ್ಧರು, ಜ್ಞಾನವೃದ್ಧರು ಇಡೀ ಸಮಾಜದಲ್ಲಿ ಅವತ್ತು ನಾವು ತಿರುಗಾಡಿ ಆ ವಿಡಿಯೋ ಮಾಡುವಾಗ ಸಮುದಾಯ, ಜಾತಿ, ಮತ, ಗೋತ್ರವನ್ನು ಮೀರಿ ಕಲಿಮುಲ್ಲಾ ಖಾನ್ ಅವರ ಬಗ್ಗೆ ಬಂದು ಅಲ್ಲಿ ನಿಲ್ತಾ ಇದ್ರು. ಅಂತ ಒಬ್ಬ ಸಹೃದಯಿ. ನಮ್ಮ ಚಂದಾವರದ ಕಲಾಯಿ ಸಾಹೇಬರು, ನನ್ನ ತಂದೆ ಇರ್ಬೋದು, ಕಲಬಾ ಗೋವಿಂದ ಹೆಗಡೆ ಅಂತವ್ರು ಇರ್ಬೋದು, ಇಡೀ ನಾನು ಹುಟ್ಟಿದ ಪರಿಸರದಲ್ಲಿ ಯಾವುದೇ ಬ್ರಾಹ್ಮಣ ಇರ್ಬೋದು, ನಾಯಕ ಇರ್ಬೋದು, ಇನ್ನೊಂದಿರ್ಬೋದು, ಯಾವುದೇ ಸಮಾಜದಲ್ಲಿ ಒಂದು ಸಂಕರ ಅಂತ ಬಂದರೆ ಅಲ್ಲಿ ಕಲಾಯಿ ಸಾಹೇಬರು ಒಬ್ಬರು ಪಂಚಾಯತ್ಗೆ ಬರಬೇಕು, ಅವರ ಮಾತನ್ನು ನಿರ್ಣಾಯಕವಾಗಿ ತಗೋಬೇಕು. ಅಂಥ ಸಾಮರಸ್ಯದ ಒಂದು ಬದುಕನ್ನು ನಾನು ಕಂಡವನು. ಇದೇ ಭಟ್ಕಳದಲ್ಲಿ ಇವತ್ತು ಭಯೋತ್ಪಾದಕತೆಯ ಪಿಂಡ ಅಲ್ಲಿ ಹುಟ್ಕೊಳ್ತಾ ಇದೆ ಅನ್ನೋದು ಇವತ್ತು NIA ಸಂಪೂರ್ಣವಾಗಿ ದಾಖಲೆ ಸಮೇತ ರುಜುಪಡಿಸಿದೆ. ಅದರ ಅರ್ಥ ಇಡೀ ಭಟ್ಕಳದವರು ಭಯೋತ್ಪಾದಕರು ಅಂತ ಭಾವಿಸಬೇಕನ್ನು ನಾವು. ನವಾಯಿತ ಸಮುದಾಯ ಅತ್ಯಂತ ಅದ್ಭುತವಾಗಿ ಅಲ್ಲಿ ಮಾನವೀಯ ಒಂದು ಬದುಕನ್ನು ಬದುಕೊಂಡಿದೆ. ನವಾಯಿತ್ ಪತ್ರಿಕೆ ಒಬ್ಬರು ಸಂಪಾದಕರಿದ್ದರು. ನಾನು ತರಂಗದ ಸಂಪಾದಕನಾಗಿದ್ದಾಗ ಅಲ್ಲಿ ನವಾಯಿತರ ಬಗ್ಗೆ ಇಡೀ ಕವರ್ ಪೇಜ್ ಮಾಡಿದ್ದೆ. ಆವಾಗ ಅವರು ಮನೆಯಲ್ಲಿ ಹೋಗಿ ಊಟ ಮಾಡಿದ್ದೇನೆ ನಾನು. ಆ ಇಡೀ ಸಮುದಾಯ ಅಲ್ಲಿ ಹೆಂಗಸರು, ಮಕ್ಕಳು ಎಲ್ಲರೂ ಬಂದು ಅವತ್ತು ಸುತ್ತ ಕೂತ್ಕೊಂಡು ಊಟ ಮಾಡಿದಂಥ ನೆನಪು ಇನ್ನೂ ನನಗೆ ಹಸಿರಾಗಿದೆ. ಯಾವತ್ತು ನನ್ನನ್ನೂ ಸೇರಿ ಅಥವಾ ಯಾರೇ ಆಗಲಿ ಪಹಲ್ಗಾಮ್ ಘಟನೆಯಲ್ಲಿ ಬಂದು ಅಮಾನುಷವಾದಂಥ 26 ಜನರನ್ನು ಅಂಥ ರಕ್ತಪಿಪಾಸುತರ ತೋರಿ ಅವರು ಕೊಂದರು. ಅವರು ಅಲ್ಲಿ ನಮ್ಮ ಹೆಣ್ಣುಮಕ್ಕಳ ಸಿಂಧೂರಕ್ಕೆ, ಕರಿಮಣೆಗೆ ಕೈ ಹಾಕಿದರು ಅನ್ನುವ ಕಾರಣಕ್ಕಾಗಿ ಅವರು ಪಾಕಿಸ್ತಾನದ ಪ್ರೇರಿತ ಮತ್ತು ಪ್ರಾಯೋಜಿತ ಒಂದು ಭಯೋತ್ಪಾದಕರೇ ಹೊರತು ನಮ್ಮ ದೇಶದ ಇಡೀ ಮುಸ್ಲಿಂ ಸಮುದಾಯವನ್ನು ಅದಕ್ಕೆ ಸಮೀಕರಿಸುವುದು ಅತ್ಯಂತ ಅಪರಾಧ. ಒಬ್ಬ ನ್ಯಾಷನಲಿಸ್ಟ್ ಆಗಿ ರಾಷ್ಟ್ರದ ಒಂದು ಗೌರವವನ್ನು
ಸನಾತನ ಧರ್ಮವನ್ನು, ಹಿಂದೂ ಧರ್ಮವನ್ನು, ಹಿಂದೂ ದೇಶವನ್ನು, ಪ್ರಾಚೀನ ಭಾರತವನ್ನು, ರಾಷ್ಟ್ರದ ಸಾರ್ವಭೌಮತೆಯನ್ನು ಕಾಪಾಡುವಂಥ ಒಂದು ನೆಲೆಗಟ್ಟಿನಲ್ಲಿ ನಿಂತಂಥ ಒಬ್ಬ ಪತ್ರಕರ್ತನಾಗಿ ಸಮುದಾಯದ ಪ್ರಜ್ಞೆಯಿಂದ ಈ ಮಾತನಾಡ್ತಾ ಇದ್ದೇನೆ ನಾನು. ಹಾಗಾದರೆ ಇಲ್ಲಿ ಸುಲೇಮಾನ್ ಗೋರಿ ನಾಯ್ಕ್ ಮಾಡಿದ ಅಪರಾಧ ಏನು? ಈ ದರಿದ್ರರು ಸಾಗರ್ ಪಾಟೀಲ್, ಕೃಷ್ಣ ಮಾದರ, ನಾಗೇಗೌಡ ಈ ಮೂರನ್ನು ಈಗ ಭೀಮಾಶಂಕರ್ ಗುಳೇದವರು ಬಂಧಿಸಿದ್ದಾರೆ. ಅವರು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. 13 ವರ್ಷದಿಂದ ಅವರು ಮುಖ್ಯ ಶಿಕ್ಷಕರಾಗಿದ್ದರು ಅನ್ನುವ ಕಾರಣಕ್ಕಾಗಿ ಅವರನ್ನು ವರ್ಗಾವಣೆ ಮಾಡಬೇಕು. ವರ್ಗಾವಣೆ ಮಾಡಬೇಕು ಅಂತಂದರೆ ಕಾನೂನು ಪ್ರಕಾರ ಶಿಕ್ಷಣದ ಒಂದು ವ್ಯವಸ್ಥೆಯಲ್ಲಿ ಅದರದೇ ಆದಂಥ ಇತಿಮಿತಿಗಳಿದೆ. ಗ್ರಾಮ ಪಂಚಾಯಿತಿ ಇದೆ, ಶಾಲಾ ಬೆಟರ್ಮೆಂಟ್ ಕಮಿಟಿ ಅಂತಿದೆ. ಇಲ್ಲಿ ಸುಲೇಮಾನ್ ಗೋರಿ ನಾಯ್ಕ್ ಅವರಿಂದ ಏನಾದರೂ ಆದ ತಪ್ಪುಗಳಿದ್ದರೆ ಅದನ್ನು ಎದುರಿಡಿ, ವರ್ಗಾವಣೆಗೆ ಸರಿಯಾದ ಕಾರಣವನ್ನು ಕೊಡಿ, ಸಕಾರಣವನ್ನು ಕೊಡಿ, ರಾಜ್ಯ ಮಾರ್ಗದಲ್ಲಿ ಬನ್ನಿ, ಇಂಥ ದುಷ್ಟ ಮಾರ್ಗದಲ್ಲಿ ಬರಬೇಡಿ. ನೀವು ಶ್ರೀರಾಮ ಸೇನೆಯವರಾಗಿರಲಿ, ಹಿಂದೂ ಸಂಘಟನೆ ಯಾವುದೇ ಸಂಘಟನೆಯವರಾಗಿರಲಿ, ನೀವು ಆ ಸಂಘಟನೆಗೆ ಮಾಡ್ತಾ ಇರುವಂಥ ದ್ರೋಹ ಇದು. ಹಿಂದೂ ಧರ್ಮಕ್ಕೆ ನೀವು ಮಾಡ್ತಾ ಇರುವಂಥ ದ್ರೋಹ ಇದು. ನೀವು ಹಿಂದೂ ಧರ್ಮದಲ್ಲಿ ಹುಟ್ಟಿದ ದ್ರೋಹಿಗಳು, ಪಾಪಿಗಳು. ನೀವು ಮಕ್ಕಳಿಗೆ ವಿಷಯ ಬಿಡ್ತೀರನ್ರಿ. ಕೇವಲ ಒಬ್ಬ ಇವರು ಮುಖ್ಯ ಶಿಕ್ಷಕರ ವರ್ಗಾವಣೆಗೆ ಇಂಥ ನೀಚತನವ? ಅದು ಹೇಗೆ ಮಾಡಿದ್ದೀರಿ ನೀವು? ಈ ಸಾಗರ ಪಾಟೀಲ್ ಅನ್ನುವನು ಕೃಷ್ಣ ಮಾದರನಿಗೆ ಹೇಳ್ತಾನೆ, ಕೃಷ್ಣ ಮಾದರ ನಿರಾಕರಿಸ್ತಾನೆ. ಆವಾಗ ಅವನು ಯಾವುದೋ ಬೇರೆ ಜಾತಿಯ ಹುಡುಗಿಯನ್ನು ಮದುವೆ ಆಗಲಿಕ್ಕೆ ಲವ್ ಮಾಡ್ತಾ ಇದ್ದಾನೆ, ಅದನ್ನು ನಿಮಗೆ ಸಮಾಜದ ಎದುರಿಟ್ಟು ನಿನ್ನನ್ನು ಬಲಿ ಹಾಕ್ತೇವೆ ಅನ್ನುವಂಥ ಬ್ಲ್ಯಾಕ್ ಮೇಲು, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವಂಥ ಧರ್ಮದ ನೆಲೆಯಲ್ಲಿ ಹುಟ್ಟಿ ಬಂದಂಥ ಕಳ್ಳರು ನೀವು. ನೀವು ಮಾಡುವ ಕೆಲಸ ಸರ್ವನಾಮ ಮಸಿ ನುಂಗಿತ್ತು ಅನ್ನುವ ಹಾಗೆ ಹಿಂದೂ ಧರ್ಮಕ್ಕೆ ಹಿಡ್ಕೊಂಡು ಬೈತಾ ಇದ್ದಾರೆ. ಈಗ ಶ್ರೀರಾಮ ಸೇನೆಗೆ ಹಿಡ್ಕೊಂಡು ಬೈತಾ ಇದ್ದಾರೆ. ಈ ತಪ್ಪು ಇಲ್ಲೂ ಆಗಬಾರ್ದು, ಅಲ್ಲಿಯೂ ಆಗಬಾರ್ದು. ಒಬ್ಬ ಪಹಲ್ಗಾಮಿನ ಭಯೋತ್ಪಾದಕ ಒಬ್ಬ ಮುಸ್ಲಿಂ ಅನ್ನುವ ಕಾರಣಕ್ಕಾಗಿ ಈ ದೇಶದ ಮುಸ್ಲಿಮರೆಲ್ಲರೂ ಭಯೋತ್ಪಾದಕರಲ್ಲ, ನೆನಪಿಡಿ. ನಾವು ಇಲ್ಲಿ ಅಬ್ದುಲ್ ಕಲಾಂನಂತ ಒಬ್ಬ ಶ್ರೇಷ್ಠ ಸಂತ ಹುಟ್ಟಿದ ನಾಡಿದು, ದೇಶ ಇದು. ಬಿಸ್ಮಿಲ್ಲಾ ಖಾನ್ ನಂತವರು ಕಂಡಂಥ ದೇಶ, ಜಾಕಿರ್ ಹುಸೇನ್ ಅಂತ ಕಂಡಂಥ ದೇಶ, ಬಡೆ ಗುಲಾಮ್ ಅಲಿ ಖಾನ್ ಅಂತ ಕಂಡಂಥ ದೇಶ ಇದು. ಯಾರು ಹುಟ್ಟು ಭಯೋತ್ಪಾದಕರಲ್ಲ, ಹುಟ್ಟು ಕೇಡಿಗಳಲ್ಲ, ಹುಟ್ಟು ಪಾಪಿಗಳಲ್ಲ, ನೆನಪಿಡಿ. ಜಾತಿ, ಧರ್ಮ, ಗಿರ್ಮ ಎಲ್ಲವೂ ಅದು ಈ ಅವರ ಸಂಸ್ಕಾರಕ್ಕೂ ಅವರ ಕಾರ್ಯತತ್ಪರತೆಗೂ ಯಾವ ಸಂಬಂಧವೂ ಇಲ್ಲ. ಆ ಥರದ್ದೇನಾದರೂ ಇದ್ದರೆ ಈ ಸಾಗರ್ ಪಾಟೀಲ್ ಅನ್ನುವಂಥವನು ಒಬ್ಬ ಶ್ರೀರಾಮ ಸೇನೆಯ ಸಂಘಟನೆಯ ಅಧ್ಯಕ್ಷನಾಗಿದ್ದಂಥ ಪಾಪಿ ಈ ಕೆಲಸ ಮಾಡ್ತಿರ್ಲಿಲ್ಲ. ಅದು ಅವನ ಕೃಷ್ಣ ಮಾದರನನ್ನು ಬಳಸ್ಕೊಂಡು ಅವನೇನು ಮಾಡಿದ್ದಾನೆ, ಆ ಒಬ್ಬ ಶಾಲಾ ಮಗುವಿಗೆ ಚಾಕ್ಲೇಟ್ ಕೊಡಿಸಿ, 500 ರೂಪಾಯಿ ಕೊಡಿಸಿ, ಆ ಮಗುವಿನ ಮುಗ್ಧತೆಯನ್ನು ಬಳಸ್ಕೊಂಡು ಆ ಮಗುವಿನ ಕೈಯಲ್ಲಿ ವಿಷ ಕೊಟ್ಟು ಆ ಟ್ಯಾಂಕಿಗೆ, ವಾಟರ್ ಟ್ಯಾಂಕಿಗೆ ಹಾಕ್ಸಿದ್ದೀರಲ್ಲ, ನಿಮಗೆ ಮರಣದಂಡನೆ ಕೊಡಬೇಕು ಕಳ್ಳನ ಮಕ್ಕಳ. ಈ ಸಮಾಜಕ್ಕೆ ನೀವು ಬದುಕುವ ಕನಿಷ್ಠ ಅರ್ಹತೆಯನ್ನು ಹೊಂದಿಲ್ಲ ನೀವು. ಮಕ್ಕಳು, ಶಾಲಾ ಮಕ್ಕಳಿಗೆ ಹೋಗಿ ವಿಷ ಹಾಕ್ತಿರಲ್ರಿ ನೀವು ನಿಮ್ಮ ಸ್ವಾರ್ಥಕ್ಕೆ. ನಿಮಗೆ ಸುಲೇಮಾನ್ ಗೋರಿ ನಾಯ್ಕರೊಟ್ಟಿಗೆ ವೈಯಕ್ತಿಕ ದ್ವೇಷ ಇದ್ದರೆ ಅದನ್ನು ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ತೀರಿಸ್ಕೊಳ್ಳಿ. ಅದಕ್ಕೆ ನ್ಯಾಯಾಂಗ ಇದೆ, ಕಾರ್ಯಾಂಗ ಇದೆ. ಅಲ್ಲಿ ಪರಿಸರದಲ್ಲಿ ಒಂದು ಸ್ಥಳೀಯ ಒಂದು ಪಂಚಾಯಿತಿ ಅಂತಿರ್ತದೆ. ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹೂಲಿಕಟ್ಟಿ ಗ್ರಾಮದಲ್ಲಿ ನಡೆದಂಥ 15 ದಿನದ ಹಿಂದಿನ ಘಟನೆ. ಇದನ್ನು ಯಾಕೆ ನಾನು ಪ್ರಸ್ತಾಪಿಸ್ತಾ ಇದ್ದೇನೆ ಅಂದರೆ, ನಾವಿವತ್ತು ದೇಶ ವಿರೋಧಿಗಳನ್ನು ವಿರೋಧಿಸಬೇಕು, ದೇಶದ್ರೋಹಿಗಳನ್ನು ವಿರೋಧಿಸಬೇಕು, ನಮ್ಮ ದೇಶದ ಸಾರ್ವಭೌಮತೆಗೆ ಕನ್ನ ಕೊರೆಯುವ ಪಟಿಂಗರನ್ನು ವಿರೋಧಿಸಬೇಕು, ಪಾಕಿಸ್ತಾನದ ಪ್ರಾಯೋಜಿತ ಭಯೋತ್ಪಾದಕರನ್ನು ಸಾಕುವ ಏನಾದರೂ ಇಲ್ಲಿ ಈ ದೇಶದಲ್ಲಿ ದೇಶದ್ರೋಹಿಗಳು, ಪಿಂಡಗಳು ಇದ್ದರೆ ಅವರನ್ನು ಕೂಡ ಅದೇ ದರ್ಜೆಯಲ್ಲಿ, ಅದೇ ಭಯೋತ್ಪಾದಕರನ್ನು ವಿರೋಧಿಸುವ ನೆಲೆಯಲ್ಲೇ ವಿರೋಧಿಸಬೇಕು. ಆದರೆ ಭಯೋತ್ಪಾದಕರು ಮಾತ್ರ. ಭಯೋತ್ಪಾದಕರು ಯಾವೇ ಜಾತಿ, ಧರ್ಮ, ಮತದ ಪ್ರಾತಿನಿಧಿಕ ವ್ಯಕ್ತಿಗಳಲ್ಲ. ಇದನ್ನು ನೆನಪಿಡಿ. ಅದು ಮುಸಲ್ಮಾನರಿಗೂ ಅನ್ವಯಿಸುವಂಥದ್ದು, ಹಿಂದೂಗಳಿಗೂ ಅನ್ವಯಿಸುವಂಥದ್ದು, ಕ್ರಿಶ್ಚಿಯನ್ರಿಗೂ ಅನ್ವಯಿಸುವಂಥದ್ದು. ಎಷ್ಟೋ ಕಡೆ ನೋಡಿಲ್ವ ನಾವು, ಮುರುಘಾ ಮಠದ ಶ್ರೀಗಳ ಇದೇ
ಕಚ್ಚೆ ಹರಕತನವನ್ನು ಕಂಡಿದ್ದೇವೆ. ಹಿಂದೂ ಧರ್ಮದ ಎಲ್ಲ ಸ್ವಾಮಿಗಳ ಹೆಸರಿನಲ್ಲಿ ಇವತ್ತು ಮಾಡುವ ವ್ಯಭಿಚಾರವನ್ನು ಗಮನಿಸಿದ್ದೇವೆ. ಅದೇ ಮಸೀದಿಗಳಲ್ಲಿ ಪಾಠ ಮಾಡ್ತಾ ಮುಲ್ಲಾಗಳು 8-9 ವರ್ಷದ ಹುಡುಗಿಯರನ್ನು ಅತ್ಯಾಚಾರ ಮಾಡಿದ್ದಕ್ಕೆ ಅದೇ ಹುಡುಗಿಯರ ತಂದೆ ತಾಯಿ ಹಿತೈಷಿಗಳು ಬಂದು ಚಪ್ಪಲಿ ಸೇವೆ ಮಾಡಿದ್ದನ್ನು ನೋಡಿದ್ದೇವೆ. ಇದೇ ಕ್ರಿಶ್ಚಿಯನ್ ಫಾದ್ರಿಗಳು ಕೂಡ ಅತ್ಯಾಚಾರದಲ್ಲಿ ತೊಡಗಿದ್ದನ್ನು ನೋಡಿದ್ದೇವೆ. ಕೋರ್ಟಲ್ಲಿ ಅವರಿಗೆ ಲಂಚ ರುಶ್ವತ್ತು ಕೊಟ್ಟು ಅದನ್ನು ತಪ್ಪಿಸಿದ ಕೇರಳದ ಒಬ್ಬ ಸನ್ಯಾಸಿನಿಯ ಕಥೆಯೂ ನಮಗೆ ಜೀವಂತವಾಗಿದೆ. ಹಾಗಾಗಿ ಇವತ್ತು ಯಾವುದೇ ಧರ್ಮವನ್ನು ಕೂಡ ಆ ಧರ್ಮದ ಹೆಸರಿನಲ್ಲಿ ಪಾಪಿಗಳು ಏನು ಕೆಲಸ ಮಾಡಿದರೆ ಆ ಧರ್ಮದ ನೆಲೆಯಲ್ಲಿ ನೋಡುವಂಥ ಕೆಟ್ಟ ಕೆಲಸವನ್ನು ಯಾರೂ ಮಾಡಬಾರದು. ಇಲ್ಲಿ ಸುಲೇಮಾನ್ ಗೋರಿ ನಾಯ್ಕ್ ಅವರ ಹೆಸರಿನಲ್ಲಿ ಈ ಪಠಿಂಗರು ಮಾಡಿದ್ದಿದೆಯಲ್ಲ, ಇದು ಅತ್ಯಂತ ತಪ್ಪು, ಪಾಪದ ಕೆಲಸ. ಅದರಲ್ಲೂ ಮಕ್ಕಳನ್ನು ನಾವು ದೇವರು ಅಂತ ಕರಿತೇವೆ. ಮಕ್ಕಳಿಗೆ ವಿಷ ಉಣ್ಣಿಸ್ಲಿಕ್ಕೆ ಹೊರಟಂಥ ಈ ಸಾಗರ್ ಪಾಟೀಲ, ಕೃಷ್ಣ ಮಾದರ, ನಾಗನಗೌಡ ಇವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು. ಆಮೇಲೆ ಶ್ರೀರಾಮ ಸೇನೆಯ ಅಧ್ಯಕ್ಷ ಅನ್ನೋದು ಅಲ್ಲಿ ಶ್ರೀರಾಮನ ಹೆಸರಿನಲ್ಲಿ ಅಥವಾ ಮಹಮ್ಮದನ ಹೆಸರಿನಲ್ಲಿ ಕ್ರಿಶ್ಚಿಯನ್ರ ಒಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇದನ್ನು ತಳಕ ಹಾಕಿ ಇದನ್ನು ವ್ಯಾಖ್ಯಾನಿಸುವಂಥ ದುರ್ವ್ಯವಹಾರವನ್ನು ಯಾರೂ ಮಾಡಕೂಡದು. ಪಾಪಿಯೇ. ಪ್ರಜ್ವಲ್ ರೇವಣ್ಣ ಇವತ್ತು ಅಮಾನುಷವಾದಂಥ, ಹೇಸಿಗೆಯಾದಂಥ, ಮನುಷ್ಯ ಕುಲವೇ ನಾಚುವಂಥ ಒಂದು ರೇಪ್ ಕೆಲಸದಲ್ಲಿ, ರೇಪ್ ಪ್ರಕರಣದಲ್ಲಿ ಭಾಗಿಯಾಗಿ ಅವರಿವತ್ತು ಜೀವಾವಧಿ ಅಂದರೆ ಜೀವನ ಪರ್ಯಂತ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾನಲ್ಲ. ಸಾದಾ ಕೈದಿಯಾಗಿ ಈಗ ಪರಪ್ಪನ ಅಗ್ರಹಾರದಲ್ಲಿ ಕೂಲಿ ಮಾಡ್ತಾ ಇದ್ದಾನಲ್ಲ, ಅವನನ್ನು ಒಕ್ಕಲಿಗ ಸಮುದಾಯದ ಪ್ರಾತಿನಿಧಿಕವಾಗಿ ನೋಡಿದರೆ ಅದರಂಥ ಅಪರಾಧ ಇನ್ನೊಂದಿಲ್ಲ. ಎಲ್ಲ ಜಾತಿಯಲ್ಲೂ ಇದ್ದಾರೆ ಪಾಪಿಗಳು, ಎಲ್ಲ ಧರ್ಮದಲ್ಲೂ ಇದ್ದಾರೆ ಪಾಪಿಗಳು, ಎಲ್ಲ ಮತದಲ್ಲೂ ಇದ್ದಾರೆ ಕಿಡಿಗೇಡಿಗಳು, ದೇಶದ್ರೋಹಿಗಳು. ಅವರನ್ನು ದೇಶದ್ರೋಹಿಗಳನ್ನೇ ಪ್ರತ್ಯೇಕವಾಗಿಟ್ಟು ಗಮನಿಸಬೇಕು. ಆ ಸಮಾಜದಿಂದ, ಆ ಮತದಿಂದ, ಆ ಧರ್ಮದಿಂದ ಅಂಥವರ ಸಂಖ್ಯೆ ಹೆಚ್ಚಾಗಿ ಹುಟ್ಟಿ ಸಮಾಜಕ್ಕೆ ಕಂಟಕ ಆಗ್ತದೆ, ದೇಶಕ್ಕೆ ಕಂಟಕ ಆಗ್ತದೆ ಅಂತಾದರೆ ಆ ಸಮಾಜ ತನ್ನ ಆತ್ಮಾವಲೋಕನವನ್ನು ಮಾಡ್ಕೋಬೇಕು. ಪಾಪಿಗಳಿಗೆ ರಕ್ಷಣೆ ಕೊಡೋದಲ್ಲ, ದೇಶದ್ರೋಹಿಗಳಿಗೆ ರಕ್ಷಣೆ ಕೊಡೋದಲ್ಲ. ಈ ಸಾಗರ ಪಾಟೀಲ ಶ್ರೀರಾಮ ಸೇನೆಯ ಅವನು ಘಟಕದ ಅಧ್ಯಕ್ಷನೋ ಅಥವಾ ಅಲ್ಲಿ ಸವದತ್ತಿ ತಾಲೂಕಿನ ಅಧ್ಯಕ್ಷನೋ ಅನ್ನುವ ಕಾರಣಕ್ಕಾಗಿ ದೊಣೆ ನಾಯಕ ಅಂತೇಳಿ ಹಿಂದೂಗಳೆಲ್ಲವೂ ಅವನನ್ನು ಸಪೋರ್ಟ್ ಮಾಡ್ತಾರೆ ಅಂತಾದರೆ ಆ ಸಪೋರ್ಟ್ ಮಾಡುವಂಥವರು ಮಹಾಪಾಪಿಗಳು, ಅವ್ರ ಮೇಲೂ ಶಿಕ್ಷೆ ಆಗಬೇಕು, ಅವ್ರ ಮೇಲೂ ಕಾನೂನಿನ ಕ್ರಮ ಆಗಬೇಕು. ಹಾಗಾಗಿ ಈ ಪ್ರಕರಣ ಇದೆಯಲ್ಲ, ಇದು ಸಮಾಜವನ್ನು ನಡುಗಿಸುವಂಥದ್ದು, ಇಡೀ ಮನುಷ್ಯ ಸಮಾಜವನ್ನು ತಲೆ ತಗ್ಗಿಸುವಂಥದ್ದು, ಹೇಯ ಕೆಲಸ ಇದು. ಶಿಕ್ಷಣದ ಒಟ್ಟು ಪ್ರಕ್ರಿಯೆಯಲ್ಲಿ ಅವನು ಮುಸ್ಲಿಮನೋ ಹಿಂದುವೋ ಕ್ರಿಶ್ಚಿಯನ್ನೋ ಬೇಕಾಗಿಲ್ಲ. ಶಿಕ್ಷಕ ಅಷ್ಟೇ. ಅಬ್ರಾಮ್ ಮಾಸ್ಟ್ರು ಅಂತಿದ್ರು, ನಮಗೆ ಅದ್ಭುತ ಮಾಸ್ಟ್ರು. ಅವರು ಕೊಟ್ಟಂಥ ಶೈಕ್ಷಣಿಕವಾದಂಥ ಒಂದು ಆ ಪ್ರಕ್ರಿಯೆಯಲ್ಲಿ ನಾವಿವತ್ತು ಅನ್ನ ತಿಂತಾ ಇದ್ದೇವೆ. ಹಾಗಾಗಿ ಸಮಾಜವನ್ನು ಧರ್ಮದಲ್ಲಿ, ಮತದಲ್ಲಿ, ಇಡೀ ಸಾಮುದಾಯಿಕವಾದಂಥ ಒಂದು ನೆಲೆಯಲ್ಲಿ ಪಾಪಿಗಳನ್ನು ಅರ್ಥೈಸುವಂಥ ವ್ಯಾಖ್ಯಾನ ಬೇಕಾಗಿಲ್ಲ. ಅದು ಅತ್ಯಂತ ಅಪರಾಧ. ಅದು ಸಮಾಜ ಒಡೆಯುವ, ಮನಸ್ಸನ್ನು ಒಡೆಯುವ ಕೆಲಸ. ಈ ದರಿದ್ರ ಕೆಲಸದಲ್ಲಿ ಭಾಗಿಯಾದಂಥ ಈ 3 ಜನ ಪಾಪಿಗಳಿಗೆ ತಕ್ಕ ಶಿಕ್ಷೆ ಆಗತಕ್ಕದ್ದು. ಯಾಕೆಂದರೆ ಮಕ್ಕಳಿಗೆ ವಿಷ ಹಾಕುವಂಥ ಕೆಲಸ ಮಾಡಿದ್ದಾರೆ. ಇಂಥ ಪಾಪದ ಕೆಲಸ ಯಾರೂ ದರಿದ್ರರು ಮಾಡಬಾರ್ದು. ಆಮೇಲೆ ಯಾರೂ ಇಂಥ ದರಿದ್ರ ಕೆಲಸ ಕೈ ಹಾಕಬೇಡ್ರಿ. ಎಲ್ಲೋ ಒಂದು ನ್ಯೂಸ್ ಓದ್ತಾ ಇದ್ದೆ, ಯಾವುದೋ ಒಂದು ಶಿಕ್ಷಕಿ, ಅಂಗನವಾಡಿ ಶಿಕ್ಷಕಿ ಮಕ್ಕಳನ್ನು ಶಾಲೆ ಒಳಗೆ ಬೀಗ ಹಾಕಿ ಅವಳಿಗೆ ಯಾವುದೋ ಕೆಲಸಕ್ಕೆ ಹೋಗಿದ್ದಾಳಂತೆ. ನೀರು ಅನ್ನ ಗತಿ ಇಲ್ಲದೆ ಅವ್ರು ಕೂಗ್ತಾ ಇದ್ದವರನ್ನು ಬಾಗಿಲು ಒಡೆದು ಅಲ್ಲಿಯ ಗ್ರಾಮಸ್ಥರು ಆ ಕೂಗು ಕೇಳಿ ಆ ಮಕ್ಕಳನ್ನು ರಕ್ಷಿಸಿದ್ದಾರೆ. ಏನಾಗ್ತಾ ಇದೆ ಇವತ್ತು ನಮಗೆ? ಏನಾಗ್ತಾ ಇದೆ? ತಮ್ಮ ಸ್ವಾರ್ಥಕ್ಕಾಗಿ ಮಕ್ಕಳನ್ನು, ಸಮಾಜವನ್ನು, ಸಮುದಾಯವನ್ನು, ಧರ್ಮವನ್ನು ಬಲಿ ಹಾಕುವಂಥ ದುಷ್ಟತನಕ್ಕೆ ಈ ಸಮಾಜ ಇಳಿದಿದೆಯಾ? ಆಶ್ಚರ್ಯ ಆಗ್ತಾ ಇದೆ. ಹಾಗಾಗಿ ಒಂದು ಮಾನವೀಯ ನೆಲೆಯಲ್ಲಿ, ಸಾಮುದಾಯಿಕ ನೆಲೆಯಲ್ಲಿ, ಸತ್ಯದ ನೆಲೆಯಲ್ಲಿ ಪ್ರತಿಯೊಂದನ್ನು ಕಣ್ಣಲ್ಲಿ ಎಣ್ಣೆ ಹಾಕಿ ನೋಡುವಂಥ ಪರಿಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ. ಇಲ್ಲದೇ ಇದ್ದರೆ ನಮ್ಮ ಸಮಾಜ ಅತ್ಯಂತ
ಕ್ರೂರವಾಗಿ ಬದಲಾಗಲಿಕ್ಕೆ ಹೆಚ್ಚು ದಿನಗಳು, ಹೆಚ್ಚು ಕ್ಷಣಗಳು ಬೇಕಾಗಿಲ್ಲ. ನಾವು ಎಲ್ಲ ಕೆಲಸವನ್ನು ಧರ್ಮದ ಹೆಸರಿನಲ್ಲಿ ಮುಚ್ಚಾಕ್ತೇವೆ ಅಂತಾದರೆ, ಎಲ್ಲ ಕೆಲಸವನ್ನು ಧರ್ಮದ ಹೆಸರಿನಲ್ಲೇ ವ್ಯಾಖ್ಯಾನಿಸ್ತೇವೆ ಅಂತಾದರೆ, ಯಾವುದನ್ನು ಸಾಮುದಾಯಿಕವಾದಂಥ ಒಂದು ಸಾಮರಸ್ಯದ ನೆಲೆಯಲ್ಲಿ ಅದನ್ನು ನೋಡಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ ಅಂತಾದರೆ, ಈ ಸಮಾಜದಲ್ಲಿ ಬದುಕುವ ಕನಿಷ್ಠ ಮಟ್ಟದ ಅರ್ಹತೆ ನಮಗಿಲ್ಲ ಅಂತಲೇ ಅರ್ಥ. ನಮಸ್ತೆ.